ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಎರಡನೇ ದಿವಸದ ಕ್ರಿಯೇಷನ್ ಬಗ್ಗೆ ಈ ಒಂದು ದಿವಸದಲ್ಲಿ ಸ್ವಲ್ಪ ವಿವರವಾಗಿ ನೋಡೋಣ. ಎರಡನೇ ದಿವಸ ಏನು ಮಾಡ್ತಾರೆ ಅಂದರೆ, ಭೂಮಿ ಮೇಲೆ ನೀರು ಜಾಸ್ತಿ ಇತ್ತಂತ ನೋಡಿದ್ವಿ. ಮೊದಲನೇ ದಿವಸ ಬೆಳಕು ಬಂತು, ಯಾಕಂದರೆ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಇತ್ತು, ಡಸ್ಟು. ಅಲ್ಲಿ ಬೆಳಕು ಬರೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ರು, ಫಸ್ಟು ಬೆಳಕನ್ನು ಉಂಟು ಮಾಡಿದ್ರು. ಬೆಳಕು ಬರೋ ಥರ ಆಯಿತು, ಅದು ದೇವರಿಂದ ಬಂದಿರೋ ಬೆಳಕು. ಎರಡನೇ ಒಂದು ದಿನ ನಮ್ಗೆ ಗೊತ್ತಿದೆ, ಮೊದಲನೇ ಇದರಲ್ಲಿ ಹೇಳಿದ್ದೀನಿ. ದಿನ ಅಂದರೆ ಒರಿಜಿನಲಲ್ಲಿ ಯೋಮ್ ಅನ್ನೋ ಶಬ್ದ ಬಂದಿರೋದು. ಯೋಮ್ ಅಂದರೆ ಒಂದು ಕಾಲ, ಒಂದು ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ಇಡಿಸುವಂಥ ಒಂದು ಸಮಯ, ಒಂದು ಇಷ್ಟು ಸಮಯ. ಅದು ತುಂಬ ವರ್ಷಗಳು ತಗೊಂಡಿದ್ದು, ಅದು ಎಷ್ಟು ವರ್ಷಗಳು ಅಂತ ಹೇಳೋಕ್ಕಾಗಲ್ಲ. ಆ ಕೆಲಸ ಫಿನಿಷ್ ಮಾಡೋಕ್ಕೆ ಇಡಿಸುವಂಥ ಒಂದು ಸಮಯನ, ಕಾಲನ ಯೋಮ್ ಅಂತೇಳಿ ಹೇಳ್ತಾರೆ. ಓಕೆನಾ. ಎರಡನೇ ಒಂದು ದಿನ, ಎರಡನೇ ಒಂದು ಕಾಲದಲ್ಲಿ ಏನು ಮಾಡ್ತಾರೆ ಅಂತ ನೋಡಬೇಕಾದ್ರೆ, ಆ ಭೂಮಿ ಮೇಲೆ ನೀರಿತ್ತು, ಜಲಸಮೂಹಗಳ ಮೇಲೆ ದೇವರಾತ್ಮ ಚಲಿಸ್ತಾ ಇತ್ತು ಅಂತ ಹೇಳ್ತೀವಲ್ಲ, ಇದು ಭೂಮಿ. ಇದು ಈ ಭೂಮಿ ಮೇಲೆ ಏನಾಯ್ತಂದ್ರೆ, ನೀರು ಜಾಸ್ತಿ ಇದ್ದಿದ್ದರಿಂದ ಈ ನೀರನ್ನು ಸಪ್ರೇಟ್ ಮಾಡ್ತಾರೆ. ಅಂದರೆ ಭೂಮಿ ಸುತ್ತಲೂ ಒಂದು ಕವಚ ಮಾಡ್ತಾರೆ, ನೀರಿನ ಕವಚ. ಇದು ನೀರಿನ ಕವಚ. ನೀರಿನ ಒಂದು ಕವಚ ಭೂಮಿ ಸುತ್ತಲೂ ಇಟ್ಬಿಡ್ತಾರೆ. ಇದನ್ನ ಆಕಾಶ ಅಂತ ಹೇಳ್ತಾರೆ. ಓಕೆನಾ. ನೀರನ್ನ ಸಪ್ರೇಟ್ ಮಾಡ್ತಾರೆ. ಭೂಮಿ ಮೇಲೆ ಒಂದು ಭಾಗ ನೀರು ಇಲ್ಲಿರುತ್ತೆ, ಇನ್ನೊಂದು ಅರ್ಧ ಮೇಲೆ ಇರುತ್ತೆ. ಅಂದರೆ ಭೂಮಿ ಸುತ್ತಲೂ ನೀರಿನ ಕವಚ ಮಾಡಿಬಿಡ್ತಾರೆ. ಇದು ಎರಡನೇ ದಿವಸ ಮಾಡಿರೋವಂಥ ಕ್ರಿಯೇಷನ್. ಯಾಕೆ ದೇವರು ಎರಡನೇ ದಿವಸನ ದೇವರು ಒಳ್ಳೆಯದು ಅಂತ ಹೇಳಲಿಲ್ಲ ಅಂತ ನಾನು ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಉತ್ತರ ಏನಪ್ಪ ಅಂದರೆ, ಈ ಎರಡು ರೀಸನ್ ಇದೆ. ಫಸ್ಟು ಕಾರಣ ಏನಪ್ಪ ಅಂದರೆ, ಈ ಒಂದು ನೀರಿನ ಕೆಲಸ ಎರಡನೇ ದಿವಸ ಫುಲ್ ಆಗಲಿಲ್ಲ, ಅಂದರೆ ಫಿನಿಷ್ ಆಗಲಿಲ್ಲ. ಈ ಒಂದು ಎರಡನೇ ದಿವಸ ಆಗಬೇಕಾಗಿರೋ ಕೆಲಸ ಮೂರನೇ ದಿವಸದಲ್ಲಿ ಫಿನಿಷ್ ಮಾಡ್ತಾರೆ. ಅದಕ್ಕೆ ಇದನ್ನು ಒಳ್ಳೆಯದು ಅಂತ ಹೇಳಲ್ಲ, ಒಂದು ಅರ್ಥ. ಇನ್ನೊಂದು ಅರ್ಥ ಏನಂದರೆ, ನಮಗೆ ಗೊತ್ತು, ಯೆಶಾಯ 46:10 ಹೇಳ್ತಾರೆ, ಆದಿಯಲ್ಲೇ ಅಂತ್ಯವನ್ನು ತಿಳಿಸಿದ್ದೀನಿ. ಯೆಶಾಯ 46:10 ದೇವ್ರಿಗೆ ಗೊತ್ತು, ಆದಿಯಲ್ಲೇ ಅಂತ್ಯನ ತಿಳಿಸಿರುವಂಥ ದೇವರು ಅಲ್ವಾ. ಸೊ ಹಾಗಾದರೆ ಯಾಕೆ ದೇವರು ಇದನ್ನು ಒಳ್ಳೆಯದು ಅಂತ ಹೇಳಲಿಲ್ಲ ಅಂದರೆ, 7ನೇ ದಿವಸ ಅಂದರೆ ನೋಹನ ಕಾಲದಲ್ಲಿ ಏನಾಗುತ್ತೆ ಅಂದರೆ, ಜಲಪ್ರಳಯ ಬಂದು ಮೇಲಿದ್ದ ನೀರೆಲ್ಲ ಏನು ಮಾಡಿಬಿಡುತ್ತೆ, ಭೂಮಿಗೆ ವಾಪಸ್ ಬರುತ್ತೆ. ಆ ನೀರಿನ ಕವಚ ನಾಶ ಆಗುತ್ತೆ. 7ನೇ ದಿವಸ ನಾಶ ಆಗುತ್ತೆ ಅಂತ ದೇವ್ರಿಗೆ ಮುಂಚೆನೇ ಗೊತ್ತು. ಆದಿಯಲ್ಲೇ ಅಂತ್ಯ ತಿಳಿದಿರುವಂಥ ದೇವರು ಎರಡನೇ ದಿವಸನ ಏನು ಮಾಡಲ್ಲ, ಒಳ್ಳೆಯದು ಅಂತ ಹೇಳಲ್ಲ. ಆ ಜಲಪ್ರಳಯದಲ್ಲಿ ಏನಾಯ್ತಂದರೆ, ಆಕಾಶದ ತೂಪುಗಳು ತೆಗೆದು ಆಕಾಶದಿಂದ ತುಂಬ ದೊಡ್ಡ ಮಳೆ ಬಂತು. ಆ ಒಂದು ತೂಪುಗಳು ಒಡೆದು ಎಲ್ಲ ನೀರು ಕೆಳಗಡೆ ಬಂದುಬಿಡ್ತು. ಆ ನೀರಿನ ಕವಚ ಒಡೆದೋಯ್ತು. ಸೊ ಅದಕ್ಕೆ 7ನೇ ದಿವಸದಲ್ಲಿ ಅದು ನಾಶ ಆಗುತ್ತೆ ಅಂತ ದೇವ್ರಿಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೆ ದೇವರು ಅದನ್ನು ಒಳ್ಳೆಯದು ಅಂತ ಹೇಳಲಿಲ್ಲ. ಮತ್ತು ಇನ್ನೊಂದು ಕಾರಣ ಏನಂದರೆ, 2ನೇ ದಿವಸದಲ್ಲಿ ಆ ಕೆಲಸ ಫುಲ್ಫಿಲ್ ಆಗಿಲ್ಲ. ಅದಕ್ಕೆ ಫಿನಿಷ್ ಆಗೋಕ್ಕೆ ಮುಂಚೆನೇ ದೇವ್ರು ಏನು ಮಾಡಲ್ಲ, ಒಳ್ಳೆಯದು ಅಂತ ಹೇಳಲ್ಲ. ಓಕೆನಾ. ಸೊ 2 ಕಾರಣದಿಂದ ದೇವ್ರು ಏನು ಮಾಡಿದರೆ, 2ನೇ ದಿನನ ದೇವರು ಒಳ್ಳೆಯದು ಅಂತ ಹೇಳಲಿಲ್ಲ. ಸೊ ಈ ನೀರಿನ ಕವಚ ಯಾವಾಗ ಒಡೆದೋಯ್ತು ನೋಡಿ, ಆದಾಮ್ ಕಾಲದಿಂದ ನೋಹ ಕಾಲದವರೆಗೂ, ಜಲಪ್ರಳಯಕ್ಕೆ ಮುಂಚೆ ಎಷ್ಟು ವರ್ಷ ಬದುಕ್ತಾ ಇದ್ರು ಅಂದರೆ 900 ವರ್ಷ. ಆದಾಮ್ ಅವರು 930 ವರ್ಷ ಬದುಕಿದ್ದಾರೆ. ಮೆತುಶೆಲ 969 ವರ್ಷ ಬದುಕಿದ್ದಾರೆ. ಹಾಗೆ ತುಂಬ ನೋಹ 950 ವರ್ಷ ಬದುಕಿದ್ದಾರೆ. ಈ ಥರ ತುಂಬ ವರ್ಷಗಳು ಬದುಕೋದಕ್ಕೆ ಕಾರಣ ಏನಂದರೆ, 7ನೇ ದಿವಸದಲ್ಲಿ ಈ ಸೂರ್ಯನಿಂದ ಬರುವಂಥ ಕಿರಣಗಳು ಡೈರೆಕ್ಟಾಗಿ ಭೂಮಿ ಮೇಲೆ ಬರ್ತಾ ಇರಲಿಲ್ಲ. ಈ ನೀರಿನ ಕವಚ ಇತ್ತು. ಆ ನೀರಿನ ಕವಚ ಇದ್ದಿದ್ದಕ್ಕೆ ಅವರು ಅಷ್ಟು ವರ್ಷಗಳ ಕಾಲ ಬದುಕ್ತಾ ಇದ್ರು. ಯಾಕಂದರೆ ನೋಡಿ, ಒಂದು ಟೊಮೆಟೊ ಹಣ್ಣು ಬಿಸಿಲಲ್ಲಿ ಇಟ್ಟರೆ ಒಂದು 2-3 ದಿವಸಕ್ಕೆ ಹೊರಟೋಗುತ್ತೆ. ಅದೇ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಒಂದು ವಾರ ಮೇಲೆ ಬರುತ್ತೆ ಅಲ್ವಾ. ಸೊ ಅದೇ ಥರ ಮೊದಲನೇ ಲೋಕದಲ್ಲಿ ಆ ಒಂದು ಆದಾಮಿಂದ ನೋಹ ಕಾಲದವರೆಗೂ ಏನಾಗಿತ್ತಂದರೆ, ಆ ಟೈಮಲ್ಲಿ ಏನಾಯ್ತಂದರೆ, ಈ ನೀರಿನ ಕವಚ ಇದ್ದಿದ್ದರಿಂದ ಸೂರ್ಯನ ಕಿರಣ ಡೈರೆಕ್ಟಾಗಿ ಬರದೇ ಇರೋ ಕಾರಣ ಆವಾಗ ತುಂಬ ವಾತಾವರಣ ಚೆನ್ನಾಗಿತ್ತು. ಅದಕ್ಕೆ ಅಷ್ಟು ವರ್ಷಗಳ ಕಾಲ ಬದುಕ್ತಾ ಇದ್ರು. ಅದು ಫುಲ್ ಡೀಟೇಲ್ 3 ಲೋಕಗಳ ಸಬ್ಜೆಕ್ಟಲ್ಲಿ ನಾನು ಹೇಳ್ತೀನಿ. ಓಕೆನಾ. ಸೊ 2ನೇ ದಿವಸ ಏನು ಮಾಡಿದ್ರೆ, ಭೂಮಿ ಸುತ್ತಲೂ ಈ ನೀರಿನ ಕವಚ ಮಾಡಿಬಿಟ್ರು, ಫುಲ್ ಕವಚ. ಅದು 7ನೇ ದಿವಸದಲ್ಲಿ ಏನಾಯಿತು, ಜಲಪ್ರಳಯದಲ್ಲಿ ಆ ನೀರಿನ ಕವಚ ನಾಶ ಆಯಿತು. ಅಂದರೆ ದೇವ್ರು ಮುಂಚೆನೇ ಹೇಳಿದ್ದಾರೆ ಅದು ನಾಶ ಆಗುತ್ತೆ ಅಂತ, ಅದಕ್ಕೆ ದೇವ್ರು ಒಳ್ಳೇದಂತ
ಹೇಳಲಿಲ್ಲ. ಓಕೆನಾ? ಸೊ ಯಾಕೆ ಇದು ಆಮೇಲೆ ಈ ನೀರಿನ ಕವಚ ಹೋಗಿದ್ದಕ್ಕೆ ಏನಾಯ್ತು, ಮನುಷ್ಯರ ಆಯುಷು ತುಂಬ ಕಮ್ಮಿ ಆಯಿತು, ತುಂಬ ಕಮ್ಮಿಗೆ ಬಂದ್ಬಿಟ್ಟಿದೆ ಇವಾಗ ಅಲ್ವಾ. ಸೊ ಆ ನೀರಿನ ಕವಚ ಇದ್ದಿದ್ದರಿಂದ 900 ವರ್ಷಗಳು ಹಾಗೆಲ್ಲ ಬದುಕ್ತಾ ಇದ್ರು ಆ ಕಾಲದಲ್ಲಿ. ಆಮೇಲೆ ನೋಹ ಏನು ಮಾಡ್ತಂದ್ರೆ ವ್ಯವಸಾಯ ಮಾಡ್ತಾ ಇದ್ರು. ಅವರು ದ್ರಾಕ್ಷಿ ತೋಟನ ಪ್ರಾರಂಭಿಸಿದ್ದು ನೋಹನೇ ಅಲ್ವಾ. ಅವ್ರೇನು ಮಾಡಿಬಿಡ್ತಾರೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ ದ್ರಾಕ್ಷಿ ಯಾವಾಗಲೂ ವ್ಯವಸಾಯ ಮಾಡಿ ದ್ರಾಕ್ಷಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ರು. ಈ ಜಲಪ್ರಳಯದಲ್ಲಿ ನೀರಿನ ಕವಚ ಯಾವಾಗ ನಾಶ ಆಯಿತೋ, ಸೂರ್ಯನ ಕಿರಣ ಡೈರೆಕ್ಟಾಗಿ ಬಂದು ದ್ರಾಕ್ಷಿ ಮೇಲೆ ಬೀಳೋವಾಗ ಅದು ಹುಳಿ ಆಗ್ಬಿಡ್ತು. ಅದು ಗೊತ್ತಿಲ್ಲದೆ ನೋಹ ಕುಡಿದ್ಬಿಟ್ಟು ಮತ್ತನಾಗಿ ಬಿದ್ದೋಗ್ಬಿಟ್ಟಿದ್ರು. ಅಂದರೆ ಅದಕ್ಕೆ ಮುಂಚೆ ದ್ರಾಕ್ಷಿ ಯಾವಾಗಲೂ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ರು, ಅದು ವೈನ್ ಆಗಲಿಲ್ಲ. ಯಾವಾಗ ಈ ನೀರಿನ ಕವಚ ಒಡೆದೋಯ್ತು, ಸೂರ್ಯನ ಕಿರಣ ಡೈರೆಕ್ಟಾಗಿ ಭೂಮಿ ಮೇಲೆ ಬಂದ ಮೇಲೆ ಏನಾಯಿತು, ಅದು ಹುಳಿ ಆಯಿತು. ಆವಾಗ ಅದು ವೈನಾಗಿ ಇದಾಗಿ ತಲೆ ಚಕ್ಕರ್ ಬಂದು ಅವ್ರು ಮತ್ತನಾಗಿ ಬಿದ್ದೋದ. ಇದೆಲ್ಲ ಫುಲ್ ಡೀಟೇಲು ನಾನು 3 ಲೋಕಗಳು ಸಬ್ಜೆಕ್ಟಲ್ಲೇ ಹೇಳ್ತೀನಿ. ಸೊ ದೇವರು ವಾಕ್ಯಗಳನ್ನು ಕೇಳಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ